ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 2ನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು. ಈ ಭಾಗಲಬ್ಧ ಸಂಖ್ಯೆ ಅಧ್ಯಾಯದಲ್ಲಿ ಈಗ ನಾವು ನಿಮ್ಗೆ ಅಭ್ಯಾಸ 2.2 ದಲ್ಲಿರುವಂತಹ ಸಮಸ್ಯೆಗಳನ್ನ ಏನ್ ಮಾಡ್ತೇವೆ, ಬಿಡಿಸ್ತೇವೆ. ಹಾಗಾದ್ರೆ ಅಭ್ಯಾಸ 2.2 ಬಿಡಿಸೋಕೆನ ಮುಂಚೆನೆ ನಿಮ್ಗೆ ಏನ್ ಗೊತ್ತಿರ್ಬೇಕು, ಸ್ವಲ್ಪ ಬೇಸಿಕ್ಸ್ ಗೊತ್ತಿರ್ಬೇಕು. ಆ ಬೇಸಿಕ್ಸ್ ಗಳು ಯಾವಂದ್ರೆ, ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡೋದು, ಗುರ್ತಿಸೋದು. ನೋಡ್ರಿ, ಸಂಖ್ಯಾ ರೇಖೆಯನ್ನ ಎಳಿತೇವೆ. ಹಾಗಾದ್ರೆ ಅದ್ರ ಮೇಲೆ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸೋದು ಅನ್ನೋದನ್ನ ನೀವೇನ್ ಮಾಡ್ತೀರಿ, ಇಲ್ಲಿ ಕಲಿತೀರಿ. ನೋಡಿ, ಸ್ವಾಭಾವಿಕ ಸಂಖ್ಯೆಗಳು ನಮ್ಗೆ ಗೊತ್ತಾದವು. ಅವು ಎಲ್ಲಿಂದ ಪ್ರಾರಂಭ ಆಕವು? 1ರಿಂದ ಪ್ರಾರಂಭ ಆಕವು. 1, 2, 3, 4 ಇದೇ ರೀತಿ ಪ್ರಾರಂಭಗೊಂಡು ಇದಕ್ಕೇನಿರುದಿಲ್ಲ, ಎಂಡ್ ಇರುದಿಲ್ಲ, ಇನ್ಫಿನಿಟಿ. ಸಾಕಷ್ಟು ಸಂಖ್ಯೆಗಳು ಇಲ್ಲಿ ಏನ್ ಮಾಡ್ತಾವ್, ಸಿಗ್ತಾವು. ಇವುಗಳನ್ನ ನೋಡ್ರಿ, 1, 2, 3, 4 ಅಂತ ಇದೇ ರೀತಿ ಗುರುತಿಸ್ತಾ ಹೋಗ್ತೇವಿ. ಇವು ಸಂಖ್ಯಾ ರೇಖೆ ಬಲ ಭಾಗದಲ್ಲಿ ಮಾತ್ರ ಏನಾಗಿರ್ತಾವು, ಅನಿರ್ದಿಷ್ಟವಾಗಿರ್ತಾವು. ಅನಿರ್ದಿಷ್ಟ ಮೀನ್ಸ್ ಎಂಡ್ ಇರುವುದಿಲ್ಲ. ಅದು ಯಾ ಕಡೆ ಇರ್ತಾವ್, ಬಲ ಭಾಗಕ್ಕೆ ಮಾತ್ರ ಇರ್ತಾವು. ಯಾಕೆ, ಇವು ಪಾಸಿಟಿವ್ ನಂಬರ್ಸ್, ಧನಾತ್ಮಕ ಸಂಖ್ಯೆಗಳು 1, 2, 3, 4. ಹಾಗಾಗಿ ಇವು ರೇಖೆಯ ಬಲ ಭಾಗದಲ್ಲಿ ಮಾತ್ರ ಇರ್ತಾವು. ತಿಳಿತಲ್ವಾ? ನೆಕ್ಸ್ಟ್ ಬರುವಂತದ್ದು ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆ ಎಲ್ಲಿಂದ ಪ್ರಾರಂಭಕ್ಕೂ? 0, 1, 2, 3 ಇನ್ಫಿನಿಟಿ. ಹೌದಾ? ಪ್ರಾರಂಭ ಆಗುವುದು ಎಲ್ಲಿಂದ? ಇದು 0ಯಿಂದ ಪ್ರಾರಂಭ ಆಗುವುದು, 0ಯಿಂದ. ಹಾಗಾಗಿ ಇದು ಕೂಡ ಏನಾಗಿರ್ತೈತಿ, ಸಂಖ್ಯಾ ರೇಖೆಯ ಬಲಭಾಗದಲ್ಲಿ ಇರ್ತೈತಿ. 0ಯಿಂದ ಪ್ರಾರಂಭಗೊಂಡು ಇದು ಅನಿರ್ದಿಷ್ಟವಾಗಿರ್ತಾವ. ಎಂಡ್ ತನಾನು ಏನಾಕೋ ಬೆಳಿತಾ ಹೋಗೋ. ನಮ್ಗೆ ಎಷ್ಟು ಬೇಕಷ್ಟನ್ನ ನಾವೇನ್ ಮಾಡ್ಕೋಬಹುದು, ಗುರ್ತಿಸ್ಕೋಬಹುದು. ಹಾಗಾದ್ರೆ ಇಲ್ಲಿ ಒಂದ್ ಏನ್ ತಿಳ್ಕೊಬೇಕಂದ್ರೆ, ನೀವು ಸಂಖ್ಯಾ ರೇಖೆಯ ಎಡಭಾಗದಲ್ಲಿ ಸಂಖ್ಯೆ ಇರುವುದಿಲ್ಲ. ಯಾಕ, ಸಂಖ್ಯಾ 0ಕ್ಕಿಂತ ಸಣ್ಣದು ಯಾವ್ದು? -1. ಅದ್ರಕ್ಕಿಂತ ಸಣ್ಣದು -2. ಹಾಗಾಗಿ ಪೂರ್ಣ ಸಂಖ್ಯೆಗಳನ್ನ ತೆಗೆದುಕೊಂಡಾಗ ಸಂಖ್ಯಾ ರೇಖೆಯ ಎಡಭಾಗದಲ್ಲಿ ಯಾವುದೇ ರೀತಿಯಾದಂತಹ ಸಂಖ್ಯೆಗಳು ಇರೋದಿಲ್ಲ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಬರುವಂತದ್ದು ಅಭ್ಯಾಸ. ಈ ಅಭ್ಯಾಸ 2.2 ಅಲ್ಲಿ ಮೊದಲನೇ ಸಮಸ್ಯೆ ಏನೈತಿ ಅಂದ್ರ, ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು, ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಬೇಕು. ಹಾಗಾದ್ರೆ ಆ ಸಂಖ್ಯೆ ಯಾವ್ದು? ಮೊದಲನೇ ಸಂಖ್ಯೆಯನ್ನ ತಗೊಂಡೋಣ, ಅದು 7/4. ಮೊದಲನೇ ಸಂಖ್ಯೆ 7/4. ಹಾಗಾದ್ರೆ ಇದನ್ನ ಏನ್ ಮಾಡೋಣ, ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋಣ. ಇಲ್ಲಿ ನೋಡ್ರಿ, ನಮ್ಮ ಸಂಖ್ಯೆ ಏನೈತಿ, 7/4 ಐತಿ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಛೇದದಲ್ಲಿ ಏನೈತಿ, 4 ಐತಿ. ಹಾಗಾದ್ರೆ ನಾವು 4 ಸಮಭಾಗಗಳನ್ನಾಗಿ, ಒಂದು ಸಂಖ್ಯೆ ಒಳಗ 4 ಸಮಭಾಗಗಳನ್ನಾಗಿ ತಗೋಬೇಕು. ಯಾವ ರೀತಿ? 1, 2, 3, 4. ಇಲ್ಲಿ ಏನ್ ಮಾಡ್ಬೇಕು, 1 ಕೊಡ್ಬೇಕು. 1, 2, 3, 4 ಇಲ್ಲೇ 2 ಕೊಡ್ಬೇಕು. ನೋಡ್ರಿ, ಈಗ ಇಲ್ಲಿ ಏನ್ ಬರ್ತೈತಿ, 1/4, 2/4, 3/4, 4/4, 5/4, 6/4, 7/4, 8/4. ಹೌದಾ? 4/4 ಆನ್ಸರ್ ಎಷ್ಟು ಬರ್ತೈತಿ? 4 ಎಷ್ಟು ಬಂತು? 1 ಬಂತಲ್ವಾ? ಹಾಗಾದ್ರೆ ಇಲ್ಲಿ ಏನ್ ಬಂತು, 1 ಬಂತು. 8/4 ನೋಡ್ರಿ, 4 4 2 ಬಂತು. ಹಾಗಾದ್ರೆ ನಾವ್ ಏನನ್ನ ಗುರುತಿಸ್ಬೇಕು, 7/4 ಗುರುತಿಸ್ಬೇಕು. 7/4 ಎಲ್ಲೈತಿ? ಇಲ್ಲೈತಿ ನೋಡ್ರಿ. ಹೌದಾ? 7/4 ಹೌದಿಲ್ಲ ಇದು? ಹಾಗಾದ್ರೆ ನಾವು ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನ ಈ ರೀತಿಯಾಗಿ ಗುರುತಿಸ್ಬೇಕು. ತಿಳಿದಲ್ವಾ ಯಾವ ರೀತಿಯಾಗಿ ಗುರುತಿಸ್ಬೇಕು ಅನ್ನೋದನ್ನ? ಇಷ್ಟೇ, ಈ ಸಂಖ್ಯಾ ರೇಖೆ ಮೇಲೆ ಸಂಖ್ಯೆಗಳನ್ನ ಗುರುತಿಸೋದು. ಇನ್ನೊಂದು ತಗೋಣ ನಾವು, ಯಾವ್ದು? -5/6. -5/6 ಇದನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನ ಈಗ ನಾವೇನ್ ಮಾಡೋಣ, ಕಲಿಯೋಣ. ಯಾವ ರೀತಿ ಬಿಡಿಸ್ಬೇಕು ಅನ್ನೋದು, ಬಿಡಿಸೋದ್ಕಿನ ಗುರುತಿಸೋಣ ಸಂಖ್ಯಾ ರೇಖೆ. ಇಲ್ಲಿ ನೋಡ್ರಿ, ಏನೈತಿ, -5/6 ಐತಿ. ಇವಾಗ ನಾವೇನ್ ಮಾಡ್ಬೇಕು, 6 ಸಮಭಾಗಗಳಾಗಿ ಒಂದು ಸಂಖ್ಯೆಯನ್ನ ಮಾಡ್ಕೋಬೇಕು. ಇದು ಏನೈತಿ, ಮೈನಸ್ ಐತಿ, ನೆಗೆಟಿವ್ ಐತಿ. ಹಾಗಾದ್ರೆ ನೆಗೆಟಿವ್ ಇತ್ತಂದ್ರೆ ಇವೇನಕ್ಕವು, 0ಗಿಂತ ಚಿಕ್ಕ ಹಾಕವು. ಈಗ ಇಲ್ಲಿ ನೋಡ್ರಿ, 0 ಐತಿ. ಇಲ್ಲಿ ಏನ್ ಬರ್ತೈತಿ, -1/6, -2/6, -3/6, -4/6, -5/6, -6/6 ಅಂದ್ರೆ -1 ಆಗುತ್ತಲ್ವಾ? ನೆಕ್ಸ್ಟ್ ಬರುವಂತದ್ದು -7/6, -8/6. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಏನ್ ಮಾಡ್ಕೋಬೇಕು, ಗುರ್ತಿಸ್ಕೋಬೇಕು. ಇದ್ರೊಳಗೆ ಎಲ್ಲಿ ಬರ್ತದೆ, ಏನ್ ಗುರ್ತಿಸ್ಬೇಕು ನಾವು? -5/6 ಗುರ್ತಿಸ್ಬೇಕು. -5/6 ಎಲ್ಲೈತಿ ನೋಡ್ರಿ, ಇಲ್ಲೈತಿ ನೋಡ್ರಿ. ಇಲ್ಲಿ ಏನೈತಿ, -5/6 ಐತಿ. ತಿಳಿತಲ್ವಾ ಯಾವ ರೀತಿ ಗುರ್ತಿಸ್ಬೇಕು ಅನ್ನೋದನ್ನ?
ಛೇದದಾಗ ಎಷ್ಟು ಏನ್ ಸಂಖ್ಯೆ ಇರ್ತೈತಲ್ಲ ಅಷ್ಟು ಸಮಭಾಗಗಳಾಗಿ ಸಂಖ್ಯೆಗಳನ್ನ ಏನ್ ಹೊಡ್ಕೊಂಡ್ಬಿಡ್ರಿ ನೀವು ಈಸಿಯಾಗಿ ಏನ್ ಮಾಡ್ಬೋದು ಗುರ್ತಿಸಬಹುದು. ತಿಳಿತಲ್ವಾ? ನೆಕ್ಸ್ಟ್ ಬರುವಂತದ್ದು ಎರಡಕ್ಕಿಂತ ಸಣ್ಣದಾದ ಕ್ವಶನ್ ಅರ್ಥ ಮಾಡ್ಕೊರಿ. ಎರಡಕ್ಕಿಂತ ಸಣ್ಣದಾದ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು. 5ಕ್ಕಿಂತ ಸಣ್ಣ ಒಂದು ಸಂಖ್ಯೆ ರೇಖೆ ಹಾಕೋರಿ. ಇಲ್ಲೇ 0 ಇತ್ತು, ಇಲ್ಲೇ 1 ಐತಿ, ಇಲ್ಲೇ 2 ಐತಿ ಅಂದ್ರೆ ತಿಳ್ಕೊಂಡ್ರೆ ನಾವೇನ್ ಮಾಡ್ಬೇಕೀಗ? ಇಲ್ಲಿ ಎಷ್ಟು ಬರ್ತೈತಿ? 2 ಬರ್ತೈತಿ. 2ಕ್ಕಿಂತ ನಾವೇನ್ ಮಾಡ್ಕೋಬೇಕು? ಚಿಕ್ಕ ತಗೋಬೇಕು, ಈ ಕಡೆ ಹೋಗ್ಬೇಕು, ಸಣ್ಣ ತಗೋಬೇಕಂದ್ರ. ಹಾಗಾದ್ರೆ 2ಕ್ಕಿಂತ ಸಣ್ಣದ್ ಫಸ್ಟ್ ಯಾವ್ದು ಬರ್ತೈತಿ? 1 ಬರ್ತೈತಿ. ಮತ್ತೆ ಯಾವ್ದು ಬರ್ತೈತಿ? 0. ಮತ್ತೆ -1, -2, -3, -4, ಇನ್ಫಿನಿಟಿ. ಸಾಕಷ್ಟು ಸಂಖ್ಯೆಗಳು ಏನ್ ಮಾಡ್ತಾವ್? ಸಿಗ್ತಾವ್. ಯಾವಾಗ? -2ಕ್ಕಿಂತ ಸಣ್ಣದಾದ ಸಂಖ್ಯೆಗಳನ್ನ ತಗೊಂಡಾಗ, 2ಕ್ಕಿಂತ ಸಣ್ಣ ಸಂಖ್ಯೆಗಳನ್ನ ತಗೊಂಡಾಗ. ಆದ್ರೆ ನಾವ್ ಇಲ್ಲಿ ಎಷ್ಟು ಸಂಖ್ಯೆಗಳನ್ನ ಬರಿಬೇಕು? ಬರೀ 5 ತಗೋಬೇಕು. ಹಾಗಾಗಿ ನಾವು 1, 0, -1, -2, -3 ಅದೆಲ್ಲ 5. 1, 2, 3, 4, 5. ನೀವು ಬೇರೆ ಬೇರೆ ಸಂಖ್ಯೆಗಳನ್ನ ಬರ್ಕೋಬಹುದು. -4, -5, -6 ಈ ರೀತಿನೂ ಬರ್ಕೋಬಹುದು. -1, -3, 0, 1, 2 ಬರ್ಕೋಬಹುದು. ಇದರಲ್ಲಿ ಯಾವುದೇ ನಿರ್ದಿಷ್ಟವಾದ ಉತ್ತರ ಇರೋದಿಲ್ಲ. ಬಟ್ ಆದ್ರೆ ಏನ್ ಮಾಡ್ಬೇಕು? ಚಿಕ್ಕ ಸಂಖ್ಯೆಗಳನ್ನ ಮಾತ್ರ ನಾವಿಲ್ಲಿ ಬರಿಬೇಕಾಗತ್ತ. ಇಲ್ಲಿ ನೋಡ್ರಿ, -2ಕ್ಕಿಂತ ದೊಡ್ಡದಾದ ಸಂಖ್ಯೆಗಳನ್ನ ಬರಿಬೇಕು ನಾವು. -2 ಯಾವ ರೀತಿ ರೇಖೆಗಳನ್ನ ಹಾಕೊಂತೀರಿ? -2 ತಗೋಬೇಕಂದ್ರ -2ಕ್ಕಿಂತ ದೊಡ್ಡದು ಯಾವ್ದು ಬರ್ತೈತಿ? -1 ಬರ್ತೈತಿ. ಅದ್ರಕ್ಕಿಂತ ದೊಡ್ಡದು 0 ಬರ್ತೈತಿ. ಅದ್ರಕ್ಕಿಂತ ದೊಡ್ಡದು 1, 2, 3, 4, 5, ಇನ್ಫಿನಿಟಿ. ಸಾಕಷ್ಟು ಸಂಖ್ಯೆಗಳು ಇಲ್ಲಿ ಏನ್ ಮಾಡ್ಬೋದು? ಸಿಗ್ಬಹುದು. 5 ಸಂಖ್ಯೆಗಳನ್ನ ಮಾತ್ರ ನಾವ್ ಇಲ್ಲಿ ಏನ್ ಮಾಡೋಣ? ಆರಿಸ್ಕೊಳ್ಳೋಣ. ಯಾವ್ಯಾವ ತಗೊಳೋಣ? -1, 0, 1, 2, 3. ಇಲ್ಲಿನೂ ಕೂಡ ನಾವು 5 ಸಂಖ್ಯೆಗಳನ್ನ ಏನ್ ಮಾಡಿದ್ವಿ? ಆರಿಸ್ಕೊಂಡ್ವಿ. ತಿಳಿತಲ್ವಾ ಯಾವ ರೀತಿ ತಗೋಬೇಕನ್ನೋದನ್ನ? ನೆಕ್ಸ್ಟ್, ಕೆಳಗಿನ ಜೋಡಿಗೆ ಸಂಖ್ಯೆಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು? ತಗೋಬೇಕು. ಹಾಗಾದ್ರೆ ಜೋಡಿಗಳನ್ನ ಮೊದಲು ತಗೋಣ ನಾವು. ಯಾವ್ಯಾವು? 2 3/5 ಮತ್ತು 4 5/5. ಇವೆರಡು ಜೋಡಿ, ಇವುಗಳ ನಡುವಿರ್ಬೇಕು ಅಂತ 5 ಭಾಗಲಬ್ಧ ಸಂಖ್ಯೆಗಳನ್ನ ತಗೋಬೇಕು. ಇವನ ಮೊದಲ 5 ಭಾಗಲಬ್ಧ ಸಂಖ್ಯೆಗಳನ್ನ ತಗೋಬೇಕಂದ್ರೆ ನಾವ್ ಏನ್ ಮಾಡ್ಕೋಬೇಕು? ಛೇದಗಳನ್ನ ಸಮ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಛೇದ ಸಮ ಮಾಡ್ಕೋಬೇಕು. ಛೇದಗಳು ಸಮ ಆಗ್ಬೇಕಂದ್ರ ಇಲ್ಲಿ ನೋಡ್ರಿ, 3 ಮತ್ತು 5 ಐತಿ, 3 ಮತ್ತು 5 ಐತಿ. ಅವುಗಳದ್ದು ಏನ್ ಮಾಡ್ಕೊಳ್ಳೋಣ? LCM ತಗೊಂಡ್ಬಿಡೋಣ. LCM ಮೀನ್ಸ್ ಲಸಾ ತಗೊಂಡೋಣ. ಲಸಾ ತಗೊಂಡ್ವಿ ಅಂದ್ರೆ ಅದ್ರ ಉತ್ತರ ಏನ್ ಬರ್ತೈತಿ? ಲಸಾ ನೋಡ್ರಿ 3 × 5. ಯಾಕ? 2 ಯಾವ ಸಂಖ್ಯೆಗಳು? ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಇದ್ರ ಲಸಾ ತಗೊಳೋದ್ ಬಾಳ ಈಸಿ. ಯಾಕ? ಉಣಿಸಿಟ್ ಬಿಡ್ಬೋದು. 3 5 15. ಲಸಾ ಎಷ್ಟು ಬಂತು? 15 ಬಂತು. ಇವಾಗ ಏನ್ ಮಾಡ್ಬೋದು? 2 3/5 ಇಂಟು 5 5/5. ಯಾಕ? 5 3 15 ಅಲ್ವಾ? ಹಾಗಾಗಿ ಈ ರೀತಿಯಾಗಿ ತಗೋಬೇಕು. ಮತ್ತ ಇಲ್ಲೇನೈತಿ? 4 5/5 ಐತಿ. ಹಾಗಾದ್ರೆ 4 5/5 ನಾವೇನ್ ಮಾಡ್ಕೋಬೇಕು? ಛೇದ ಸಮ ಮಾಡ್ಕೋಬೇಕು. 5 3 15. ಹಾಗಾದ್ರೆ 5 7 10, 5 3 15 ಮತ್ತು 4 3 12, 5 3 15. ಇವುಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು ನಾವು. ಆದ್ರ ಒಂದ ಬರ್ತೈತಿ. ಯಾವ್ದು ಹೇಳ್ರಿ? 11 15/5 ಒಂದ ಸಿಗ್ತೈತಿ ನೋಡ್ರಿ. 10ರ ನಂತರ ಬರುವಂತದ್ದು 11. ನೆಕ್ಸ್ಟ್ ಏನೈತಿ? 12 ಐತಿ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ? 5 ಸಂಖ್ಯೆಗಳನ್ನ ಬರೆಯೋದಕ್ಕ ಆಗೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಕೊಂಡ್ಬಿಡ್ರಿ ನಾವು? 10 × 3 ಮಾಡ್ಕೊಳೋಣ್ರಿ. ನೋಡ್ರಿ, 10 × 3 15 × 3 ಮತ್ತ 12 × 3 15 × 3 ಎಷ್ಟು ಬಂತು? 10 3 30, 30 45/5 ಮತ್ತ 12 3 36 45/5 ಬಂತಲ್ವಾ? 30 45/5 ಮತ್ತು 36 45/5. ಹಾಗಾದ್ರೆ ಇದ್ರ ನಡುವಿರುವಂತವು ಯಾವ ಬರೀತೀರಿ? 31 45/5, 32 45/5, 33 45/5, 34 45/5, 35 45/5. ನೆಕ್ಸ್ಟ್ ಬರುವಂತದ್ದ ಯಾವ್ದು?
36 45 ಅಂಶ. ಹಾಗಾದ್ರೆ 5 ಸಿಕ್ವಲ್ಲ, 1 2 3 4 5. ತಿಳಿತಲ್ವಾ ಲೆಕ್ಕ?